ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. RS ಫ್ಲಿಪ್ ಫ್ಲಾಪ್ಸ್ಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು IC7400ವನ್ನು ಬಳಸಿಕೊಂಡು ಅವುಗಳ ನಿರ್ಮಾಣವು ಡಿಜಿಟಲ್ ಸರ್ಕ್ಯೂಟ್ರಿಯ ಬೆನ್ನೆಲುಬನ್ನು ಗ್ರಹಿಸುವಲ್ಲಿ ಪ್ರಮುಖವಾಗಿದೆ. ಈ ಮೂಲಭೂತ ಅಂಶಗಳನ್ನು ಮಾಸ್ಟರಿಂಗ್ ಮಾಡುವುದು ಸಂಕೀರ್ಣ ಸರ್ಕ್ಯೂಟ್ಗಳನ್ನು ವಿನ್ಯಾಸಗೊಳಿಸಲು ಅಡಿಪಾಯವನ್ನು ಹಾಕುತ್ತದೆ. ಟೈಮರ್ಗಳಿಂದ ಸುಧಾರಿತ ಕಂಪ್ಯೂಟಿಂಗ್ ಸಿಸ್ಟಮ್ಗಳವರೆಗೆ ವಿವಿಧ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ನಿರ್ಣಾಯಕವಾಗಿದೆ. ಉದ್ದೇಶಗಳು. ಈ ಸೆಷನ್ ಕೊನೆಯಲ್ಲಿ ನೀವು ಕಲಿಯುವುದು IC7400 ಬಳಸಿಕೊಂಡು ಕ್ಲಾಕ್ಡ್ RS ಫ್ಲಿಪ್ ಫ್ಲಾಪ್ ಅನ್ನು ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು. ನಾವು ನಮ್ಮ ಸರ್ಕ್ಯೂಟ್ ಅಸೆಂಬ್ಲಿ ಪ್ರಾರಂಭಿಸುವ ಮೊದಲು ಎಲ್ಲ ಅಗತ್ಯ ಉಪಕರಣಗಳು ಇವೆಯೇ ಎಂದು ನೋಡೋಣ. ನಮಗೆ ಈ ಕೆಳಗಿನ ಉಪಕರಣಗಳು ಬೇಕಾಗುತ್ತವೆ: ಡಿಜಿಟಲ್ ಟ್ರೈನರ್ ಕಿಟ್ 1, ಪ್ರೋಬ್ಗಳೊಂದಿಗೆ ಡಿಜಿಟಲ್ ಮಲ್ಟಿಮೀಟರ್ 1, ವೈರ್ ಸ್ಟ್ರಿಪ್ಪರ್ 1, ಟ್ವೀಸರ್ 1. ನಮಗೆ ಈ ಕೆಳಗಿನ ಸಾಮಗ್ರಿಗಳು ಮತ್ತು ಕಾಂಪೊನೆಂಟ್ಸ್ ಬೇಕಾಗುತ್ತವೆ: IC7400 NAND ಗೇಟ್ 1, ಹುಕಪ್ ವೈರ್ಗಳು ಅಗತ್ಯವಿರುವಂತೆ. ಕ್ಲಾಕ್ಡ್ RS ಫ್ಲಿಪ್ ಫ್ಲಾಪ್ ಎಂದರೇನು ಎಂದು ನೋಡೋಣ. ಕ್ಲಾಕ್ ಪಲ್ಸ್ ಬಂದಾಗ ಫ್ಲಿಪ್ ಫ್ಲಾಪ್ನ ರೀಸೆಟ್ ಮತ್ತು ಸೆಟ್ ಇನ್ಪುಟ್ ವೈರ್ಗಳು ಔಟ್ಪುಟ್ ಅನ್ನು ನಿಯಂತ್ರಿಸಿದಾಗ ಲೋ ಇಂದ ಹೈ ಅಥವಾ ಹೈ ಇಂದ ಲೋಗೆ ಬದಲಾಗುತ್ತಿರುತ್ತದೆ. ಇದನ್ನು ಕ್ಲಾಕ್ಡ್ RS ಫ್ಲಿಪ್ ಫ್ಲಾಪ್ ಎಂದು ಕರೆಯಲಾಗುತ್ತದೆ. ಕ್ಲಾಕ್ ಸಿಗ್ನಲ್ ಸೆಟ್ ಮತ್ತು ರೀಸೆಟ್ ಇನ್ಪುಟ್ಗಳು ಔಟ್ಪುಟ್ಗಳ ಮೇಲೆ ಪರಿಣಾಮ ಬೀರುವ ಸಮಯವನ್ನು ಸಿಂಕ್ರೊನೈಸ್ ಮತ್ತು ಕೋಆರ್ಡಿನೇಟ್ ಮಾಡುವುದರಿಂದ ಈ ರೀತಿಯ ಫ್ಲಿಪ್ ಫ್ಲಾಪ್ ಅನ್ನು ಸಿಂಕ್ರೊನಸ್ SR ಫ್ಲಿಪ್ ಫ್ಲಾಪ್ ಎಂದು ಕರೆಯಲಾಗುತ್ತದೆ. ಕ್ಲಾಕ್ 0 ಅಥವಾ ಲೋ ಇರುವವರೆಗೆ R ಅಥವಾ S ನಲ್ಲಿ ಯಾವುದೇ ಬದಲಾವಣೆಯಿಂದ ಕ್ಲಾಕ್ಡ್ RS ಫ್ಲಿಪ್ ಫ್ಲಾಪ್ನಲ್ಲಿ ಕ್ಯೂ ಔಟ್ಪುಟ್ ಪರಿಣಾಮ ಬೀರುವುದಿಲ್ಲ. ಕ್ಲಾಕ್ ಹೈ ಇದ್ದಾಗ S0 ಮತ್ತು R0 ಇದ್ದಾಗ NAND ಗೇಟ್ C ಮತ್ತು D ಗಳ ಔಟ್ಪುಟ್ S ಬಾರ್ 1 ಮತ್ತು R ಬಾರ್ 1 ಆಗುತ್ತದೆ. ಆದ್ದರಿಂದ NAND ಗೇಟ್ಸ್ A ಮತ್ತು B ಗಳ ಔಟ್ಪುಟ್ಗಳು ಬದಲಾಗದೆ ಉಳಿಯುತ್ತದೆ. ಇದನ್ನು SR ಫ್ಲಿಪ್ ಫ್ಲಾಪ್ನ ಹೋಲ್ಡ್ ಸ್ಟೇಟ್ ಎಂದು ಕರೆಯಲಾಗುತ್ತದೆ. S0 ಮತ್ತು R1 NAND ಗೇಟ್ಗಳ C ಮತ್ತು D ಔಟ್ಪುಟ್ S ಬಾರ್ 1 ಮತ್ತು R ಬಾರ್ 0 ಆಗಿದ್ದು NAND ಗೇಟ್ A ನ ಔಟ್ಪುಟ್ 0 ಮತ್ತು NAND ಗೇಟ್ B ನ ಔಟ್ಪುಟ್ 1 ಆಗಿರುತ್ತದೆ. ಇದು RS ಫ್ಲಿಪ್ ಫ್ಲಾಪ್ನ ರೀಸೆಟ್ ಸ್ಟೇಟ್ ಎಂದು ಕರೆಯಲಾಗುತ್ತದೆ. S1 ಮತ್ತು R0 ಇದ್ದು NAND ಗೇಟ್ಸ್ C ಮತ್ತು D ಗಳ ಔಟ್ಪುಟ್ S ಬಾರ್ 0 ಮತ್ತು R ಬಾರ್ 1 ಆಗಿದ್ದು NAND ಗೇಟ್ A ನ ಔಟ್ಪುಟ್ 1 ಮತ್ತು NAND ಗೇಟ್ B ನ ಔಟ್ಪುಟ್ 0 ಆಗಿರುತ್ತದೆ. ಇದನ್ನು RS ಫ್ಲಿಪ್ ಫ್ಲಾಪ್ನ ಸೆಟ್ ಸ್ಟೇಟ್ ಎಂದು ಕರೆಯಲಾಗುತ್ತದೆ. S1 ಮತ್ತು R1 NAND ಗೇಟ್ಸ್ C ಮತ್ತು D ಗಳ ಔಟ್ಪುಟ್ S ಬಾರ್ 0 ಮತ್ತು R ಬಾರ್ 0 ಆಗಿದ್ದು A ಮತ್ತು B ಎರಡೂ NAND ಗೇಟ್ಸ್ ಔಟ್ಪುಟ್ಗಳು 1 ಆಗಲು ಪ್ರಯತ್ನಿಸುತ್ತವೆ. ಅದು ಸಾಧ್ಯವಿಲ್ಲ. ಇದನ್ನು RS ಫ್ಲಿಪ್ ಫ್ಲಾಪ್ನ ಫಾರ್ಬಿಡನ್ ಸ್ಟೇಟ್ ಎಂದು ಕರೆಯಲಾಗುತ್ತದೆ. IC7400 ಬಳಸಿಕೊಂಡು ಕ್ಲಾಕ್ಡ್ RS ಫ್ಲಿಪ್ ಫ್ಲಾಪ್ ನಿರ್ಮಾಣ ಮತ್ತು ಪರೀಕ್ಷೆ ವಿಧಾನ ನೋಡೋಣ. ಕ್ಲಾಕ್ಡ್ RS ಫ್ಲಿಪ್ ಫ್ಲಾಪ್ ಅನ್ನು ನಿರ್ಮಿಸಲು ಅಗತ್ಯವಿರುವ ಎಲ್ಲ ಕಾಂಪೊನೆಂಟ್ ಸಂಗ್ರಹಿಸಿ. ಇದು ಡಿಜಿಟಲ್ IC ಟ್ರೈನರ್ ಕಿಟ್, ಒಂದು 7400 ಕ್ವಾಡ್ 2 ಇನ್ಪುಟ್ NAND ಗೇಟ್ IC ಮತ್ತು ಕೆಲವು ಜಂಪರ್ ವೈರ್ಗಳನ್ನು ಒಳಗೊಂಡಿದೆ. ಡಿಜಿಟಲ್ IC ಟ್ರೈನರ್ ಕಿಟ್ನ ಎಲ್ಲಾ ವಿಭಾಗಗಳು ಸರಿಯಾಗಿ ಕೆಲಸ ಮಾಡುತ್ತಿವೆಯೇ ಎಂದು ನೋಡುವುದು ಅವಶ್ಯಕ. ಇದು +5 ವೋಲ್ಟ್ ಸಪ್ಲೈ, ಇನ್ಪುಟ್ ಸ್ವಿಚ್ಗಳು, ಬ್ರೆಡ್ ಬೋರ್ಡ್ ಮತ್ತು ಔಟ್ಪುಟ್ LEDಗಳನ್ನು ಒಳಗೊಂಡಿದೆ. ಪ್ರತಿ ಭಾಗವನ್ನು ಸಂಪೂರ್ಣವಾಗಿ ಪರೀಕ್ಷಿಸಲು ಮರೆಯಬೇಡಿ ಮತ್ತು ಅಸೆಂಬ್ಲಿಯನ್ನು ಪ್ರಾರಂಭಿಸುವ ಮೊದಲು ನೀವು ಸಂಪೂರ್ಣ ಸೆಟ್ ಅನ್ನು ಹೊಂದಿರುವಿರಾ ಎಂದು ನೋಡಿಕೊಳ್ಳಿ. ಡಿಜಿಟಲ್ IC ಟ್ರೈನರ್ ಕಿಟ್ನಲ್ಲಿರುವ ಬ್ರೆಡ್ ಬೋರ್ಡ್ಗೆ 2 7400 ICಗಳನ್ನು ಎಚ್ಚರಿಕೆಯಿಂದ ಇನ್ಸರ್ಟ್ ಮಾಡಿ ಮತ್ತು IC7400ನ ಎಲ್ಲಾ ಪಿನ್ಗಳನ್ನು ಸರಿಯಾಗಿ ಜೋಡಿಸಲಾಗಿದೆ ಎಂದು ನೋಡಿ. ಟ್ರೈನರ್ ಕಿಟ್ನ +5 ವೋಲ್ಟ್ ಸಪ್ಲೈಯನ್ನು ಬ್ರೆಡ್ ಬೋರ್ಡ್ನ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ. ICಯ 14ನೇ ಪಿನ್ ಅನ್ನು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ. ಬ್ರೆಡ್ ಬೋರ್ಡ್ನ ನೆಗೆಟಿವ್ ಟರ್ಮಿನಲ್ಗೆ ಟ್ರೈನರ್ ಕಿಟ್ನ ಗ್ರೌಂಡ್ ಕನೆಕ್ಟ್ ಮಾಡಿ. IC7400ನ 7ನೇ ಪಿನ್ ಅನ್ನು ಗ್ರೌಂಡ್ಗೆ ಕನೆಕ್ಟ್ ಮಾಡಿ. IC7400ನ 2ನೇ ಮತ್ತು 4ನೇ ಪಿನ್ ಅನ್ನು ಒಟ್ಟಿಗೆ ಜೋಡಿಸಲಾಗಿದೆ.
ಇದು ಟ್ರೈನರ್ ಕಿಟ್ನಲ್ಲಿರುವ ಕ್ಲಾಕ್ ಇನ್ಪುಟ್ನೊಂದಿಗೆ ಸ್ವಿಚ್ 3ಕ್ಕೆ ಕನೆಕ್ಟ್ ಮಾಡಲಾಗಿದೆ. ಟ್ರೈನರ್ ಕಿಟ್ನಲ್ಲಿರುವ ಸ್ವಿಚ್ S1ಗೆ IC7400ನ 1ನೇ ಪಿನ್ ಅನ್ನು ಕನೆಕ್ಟ್ ಮಾಡಿ ಇದನ್ನು S ಇನ್ಪುಟ್ ಎಂದು ಗುರುತಿಸಲಾಗಿದೆ. ಸ್ವಿಚ್ S2ಗೆ IC7400ನ 5ನೇ ಪಿನ್ ಅನ್ನು ಕನೆಕ್ಟ್ ಮಾಡಿ ಮತ್ತು ಇದನ್ನು R ಇನ್ಪುಟ್ ಎಂದು ಗುರುತಿಸಲಾಗಿದೆ. 3ನೇ ಪಿನ್ನಿಂದ ಪಡೆದ ಔಟ್ಪುಟ್ ಅನ್ನು ಇನ್ಪುಟ್ ಪಿನ್ 9ಕ್ಕೆ ನೇರವಾಗಿ ಕನೆಕ್ಟ್ ಮಾಡಿ. ಆರನೇ ಪಿನ್ನಿಂದ ಪಡೆದ ಔಟ್ಪುಟ್ ಅನ್ನು IC7400ನ ಇನ್ಪುಟ್ ಪಿನ್ 13ಕ್ಕೆ ಕನೆಕ್ಟ್ ಮಾಡಿ. IC7400ನ ಅಂತಿಮ ಔಟ್ಪುಟ್ Q ಪಿನ್ 8ಅನ್ನು ಕ್ರಾಸ್ ಕಪಲ್ಡ್ ಫೀಡ್ಬ್ಯಾಕ್ ಸಂಪರ್ಕ ವಿಧಾನದಲ್ಲಿ ಇನ್ಪುಟ್ ಪಿನ್ 12ಕ್ಕೆ ಕನೆಕ್ಟ್ ಮಾಡಿ. ಅಂತಿಮ ಔಟ್ಪುಟ್ Q ಬಾರ್ ಪಿನ್ 11ಅನ್ನು ಅದೇ ಐಸಿಯ ಇನ್ಪುಟ್ ಪಿನ್ 10ಕ್ಕೆ ಕ್ರಾಸ್ ಕಪಲ್ಡ್ ಫೀಡ್ಬ್ಯಾಕ್ ಕನೆಕ್ಷನ್ ವಿಧಾನದಲ್ಲಿ ಕನೆಕ್ಟ್ ಮಾಡಿ. ಔಟ್ಪುಟ್ LED ಇಂಡಿಕೇಟರ್ಗಳಿಂದ Q ಮತ್ತು Q ಬಾರ್ನಿಂದ ಅನುಗುಣವಾದ ಔಟ್ಪುಟ್ಗಳನ್ನು ಪಡೆದುಕೊಳ್ಳಿ ಮತ್ತು ಪಿನ್ 8 ಮತ್ತು 11ಕ್ಕೆ ಕನೆಕ್ಟ್ ಮಾಡಿ. ಈಗ ಸರ್ಕ್ಯೂಟ್ ಅನ್ನು ಪವರ್ ಅಪ್ ಮಾಡಿ ವಿವಿಧ ಕಾಂಬಿನೇಷನ್ಗಳಲ್ಲಿ R ಮತ್ತು S ಇನ್ಪುಟ್ಗಳಿಗೆ ಹೈ ಮತ್ತು ಲೋ ಲಾಜಿಕ್ ಲೆವೆಲ್ ಅನ್ನು ಅನ್ವಯಿಸಲು ಸ್ವಿಚ್ಗಳನ್ನು ಬಳಸಿ. ಔಟ್ಪುಟ್ LEDಗಳಲ್ಲಿ ಅನುಗುಣವಾದ ಲ್ಯಾಚ್ ಸ್ಟೇಟ್ ಬದಲಾವಣೆಗಳನ್ನು ಗಮನಿಸಿ. ಕ್ಲಾಕ್ ಸಿಗ್ನಲ್ ಲೋ ಆದಾಗಲೆಲ್ಲ S ಮತ್ತು R ಇನ್ಪುಟ್ಗಳು ಎಂದಿಗೂ ಔಟ್ಪುಟ್ ಮೇಲೆ ಪರಿಣಾಮ ಬೀರುವುದಿಲ್ಲ. ಇನ್ಪುಟ್ಗಳು ಆಕ್ಟಿವ್ ಆಗಿರಲು ಕ್ಲಾಕ್ ಹೈ ಇರಬೇಕು. ಕ್ಲಾಕ್ ಸಿಗ್ನಲ್ ಹೈ ಆಗಿದ್ದಾಗ S0 ಮತ್ತು R0. ಔಟ್ಪುಟ್ Q ಮತ್ತು Q ಬಾರ್ಗಳು ಅವುಗಳ ಹಿಂದಿನ ಸ್ಟೇಟ್ನಲ್ಲೇ ಉಳಿಯುತ್ತವೆ. ಕ್ಲಾಕ್ ಸಿಗ್ನಲ್ ಹೈ ಆಗಿದ್ದಾಗ S0 ಮತ್ತು R1. ಔಟ್ಪುಟ್ Q 0 ಆಗುತ್ತದೆ ಮತ್ತು Q ಬಾರ್ 1 ಆಗುತ್ತದೆ. ಅಂತಹ ಫ್ಲಿಪ್ ಫ್ಲಾಪ್ ಸ್ಟೇಟ್ ಅನ್ನು ರೀಸೆಟ್ ಕಂಡೀಷನ್ ಎಂದು ಕರೆಯಲಾಗುತ್ತದೆ. ಕ್ಲಾಕ್ ಸಿಗ್ನಲ್ ಹೈ ಇದ್ದಾಗ S1 ಮತ್ತು R0. ಔಟ್ಪುಟ್ Q 1 ಆಗುತ್ತದೆ ಮತ್ತು Q ಬಾರ್ 0 ಆಗುತ್ತದೆ. ಅಂತಹ ಫ್ಲಿಪ್ ಫ್ಲಾಪ್ ಸ್ಟೇಟ್ ಅನ್ನು ಸೆಟ್ ಕಂಡೀಷನ್ ಎಂದು ಕರೆಯಲಾಗುತ್ತದೆ. ಕ್ಲಾಕ್ ಸಿಗ್ನಲ್ ಹೈ ಇದ್ದಾಗ S1 ಮತ್ತು R1. ಔಟ್ಪುಟ್ Q 1 ಆಗುತ್ತದೆ, ಅಂದರೆ ಇನ್ವ್ಯಾಲಿಡ್ ಸ್ಟೇಟ್. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲ್ತಿದ್ದೇವೆ IC7400ವನ್ನು ಬಳಸಿಕೊಂಡು ಕ್ಲಾಕ್ಡ್ RS ಫ್ಲಿಪ್ ಫ್ಲಾಪ್ ಅನ್ನು ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.